ಹಲೋ ವೀವರ್ಸ್, ವೆಲ್ಕಮ್ ಟು ಕನಸಿನ ಜೀವನ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ಸಮ್ಮರ್ ಆಗಿರೋದ್ರಿಂದ ಮನೆ ಒಳಗಡೆ ತುಂಬಾ ಸೆಕೆ. ಮನೆ ಹೊರಗಡೆ ಹೋದರೆ ಸ್ವಲ್ಪ ತಣ್ಣಗಾಗುತ್ತೆ ಅಂತ ಅಂದ್ಕೊಂಡು ಬಂದೆ. ನಾನು ಯಾವಾಗಲೂ ಪಕ್ಷಿಗಳಿಗೆ ಕುಡಿಯೋದಕ್ಕೆ ಸ್ವಲ್ಪ ನೀರು ಮತ್ತು ತಿನ್ನೋದಕ್ಕೆ ಅಂತ ಸ್ವಲ್ಪ ಕಾಳುಗಳನ್ನ ಈ ರೀತಿ ಇಡ್ತೀನಿ. ಇವಾಗ ಬಂದು ನೋಡಿದಾಗ ಸ್ವಲ್ಪ ನೀರು ಖಾಲಿಯಾಗಿತ್ತು, ಹಾಗಾಗಿ ಇದಕ್ಕೆ ನೀರು ಹಾಕಿ ಇಡ್ತಿದ್ದೀನಿ. ನಿಮ್ಮೆಲ್ಲರಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್. ಇವಾಗ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಜನಗಳಿಗೆ ಸರಿಯಾಗಿ ಕುಡಿಯೋದಕ್ಕೆ ನೀರು ಸಿಗ್ತಿಲ್ಲ. ಹಾಗಿರಬೇಕಾದ್ರೆ ಪಕ್ಷಿಗಳಿಗೆ ಎಲ್ಲಿ ನೀರು ಸಿಗುತ್ತೆ ಅಲ್ವಾ? ಹಾಗಾಗಿ ನಿಮ್ಮ ಮನೆ ಮುಂದೆ ಕಾಂಪೌಂಡ್ ಮೇಲೋ ಅಥವಾ ಟೆರೆಸ್ ಮೇಲೋ ಅಥವಾ ಕಿಟಕಿಗಳ ಮೇಲೋ ಸ್ವಲ್ಪ ಒಂದು ಬೌಲಲ್ಲಿ ಸ್ವಲ್ಪ ನೀರು ಮತ್ತು ಕಾಳುಗಳನ್ನ ಹಾಕಿಟ್ರೆ ಅವು ಬಂದು ನೀರು ಕುಡಿದು ಕಾಳುಗಳನ್ನ ತಿಂದೋಗ್ತವೆ. ಸ್ವಲ್ಪ ದಿನ ಅಭ್ಯಾಸ ಆಗೋವರೆಗಷ್ಟೇ ಅವಕ್ಕೆ ಗೊತ್ತಾಗುತ್ತೆ ಇಲ್ಲಿ ನೀರು ಇಟ್ಟಿರ್ತಾರೆ, ತಿನ್ನೋದಕ್ಕೆ ಕಾಳುಗಳಿಟ್ಟಿರ್ತಾರೆ ಅಂತ ಗೊತ್ತಾದಮೇಲೆ ದಿನ ಬಂದು ನೀರು ಕುಡ್ಕೊಂಡು ಕಾಳುಗಳನ್ನ ತಿನ್ಕೊಂಡು ಹೋಗ್ತವೆ. ಇದರಿಂದ ನಮಗೂ ಮನಸ್ಸಿಗೂ ಒಂಥರ ಸಂತೋಷ ಆದಂಗೆ. ಅದಕ್ಕೆ ಈ ರೀತಿ ನಮ್ಮ ಕೈಲಾದಷ್ಟು ಅಳಿಲು ಸೇವೆನ ಮಾಡೋಣ, ಓಕೆನಾ? ರಿಹಾನ್ ಸಹ ಸ್ಕೂಲಿಂದ ಬಂದು ಫ್ರೆಶ್ ಅಪ್ ಆಗಿ ಬಂದು ಕೂತ್ಕೊಂಡ. ಅವನಿಗೆ ವಾಟರ್ ಮೆಲನ್ ಜ್ಯೂಸ್ ಮಾಡಿಕೊಡೋಣ ಅಂತ ಮಾಡಿಕೊಡ್ತಿದ್ದೆ. ವಾಟರ್ ಮೆಲನ್ ಯಾರಿಗೆ? ವಾಟರ್ ಮೆಲನ್ ಜ್ಯೂಸ್ ನಿಮ್ಗ? ಕಟ್ ಮಾಡೋಣವಾ? ಕಟ್ ಮಾಡೋಣವಾ? ಓಕೆ. ವಾಟರ್ ಮೆಲನ್ ಏನೋ ಜ್ಯೂಸ್ ಮಾಡೋವರೆಗಾದರೂ ಸಮಾಧಾನದಿಂದ ಕೂತ್ಕೊಳ್ಳಿ ಅಂತ ಅವನಿಗೆ 2 ಪೀಸ್ ಕಲ್ಲಂಗಡಿ ಹಣ್ಣು ಕಟ್ ಮಾಡಿ ಕೈ ಕೊಟ್ಟಿದ್ದೀನಿ ತಿಂತ ಕೂತಿರ್ಲಿ ಅಂತ. ಆದರೂ ಅವ್ನು ತುಂಟಾಟ ಮಾತ್ರ ಬಿಡಲ್ಲ. ನೋಡಿ ಇಲ್ಲಿ, ಅಮ್ಮ ನಾನು ಫ್ರೂಟ್ಸ್ ಹಾಕ್ತೀನಿ, ಅಮ್ಮ ನಾನು ಜ್ಯೂಸ್ ಮಾಡ್ತೀನಿ ಅಂತ ತರಲೆ ಮಾಡಿಕೊಂಡು ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಕೂತಿದ್ದಾನೆ. ಆದರೂ ಮಕ್ಕಳು ತುಂಟಾಟ ಅಂತೂ ಅಷ್ಟಿಷ್ಟಲ್ಲ. ಒಂದು ಕಡೆ ಅನಿಸುತ್ತೆ ಮಕ್ಕಳು ಮಾಡಿದ್ರೆ ನಾವು ಮಾಡೋಕ್ಕಾಗತ್ತಾ ಅಂತ. ಆದರೂ ಎಲ್ಲ ವಿಷಯದಲ್ಲೂ ಎಂಜಾಯ್ ಮಾಡ್ಕೊಂಡು ಲೈಫ್ ಲೀಡ್ ಮಾಡಬೇಕಷ್ಟೇ. ಈ ರೀತಿ ವಾಟರ್ ಮೆಲನ್ನ ತೊಗೊಂಡು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಮತ್ತೆ ಇದನ್ನು ಸಣ್ಣ ಸಣ್ಣ ಸ್ಲೈಸ್ ಆಗಿ ಕಟ್ ಮಾಡ್ಕೊಬೇಕು. ಈ ರೀತಿ ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ನಾನು ಇಲ್ಲಿ ವಾಟರ್ ಮೆಲನ್ ಜ್ಯೂಸ್ ಮಾಡೋಕ್ಕೆ ಯಾವುದೇ ರೀತಿಯಾದಂತಹ ಮಿಕ್ಸರ್ ಗ್ರೈಂಡರ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಬ್ಲೆಂಡರ್ನ ಬಳಸ್ತಿಲ್ಲ. ಈ ರೀತಿ ಹ್ಯಾಂಡ್ ಜ್ಯೂಸರ್ ಸಿಗುತ್ತೆ, ಇದನ್ನು ಬಳಸ್ಕೊಂಡು ಇವತ್ತು ವಾಟರ್ ಮೆಲನ್ ಜ್ಯೂಸನ್ನ ನಾನು ಮಾಡ್ತಾಯಿದ್ದೀನಿ. ಇದನ್ನು ಯಾವ ರೀತಿ ಫಿಕ್ಸ್ ಮಾಡ್ಕೊಬೇಕು ಅಂತಂದರೆ, ಜ್ಯೂಸ್ ಹೋಗಿ ಸ್ಟೋರೇಜ್ ಆಗೋದಕ್ಕೆ ಅಂತ ಈ ರೀತಿ ಒಂದು ಕಂಟೈನರ್ನ ಕೊಟ್ಟಿರ್ತಾರೆ. ಹಾಗೆ ಈ ರೀತಿ ಒಂದು ಬೌಲ್ನ ಕೊಟ್ಟಿರ್ತಾರೆ. ಈ ಬೌಲಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಹಣ್ಣುಗಳನ್ನ ಹಾಕೋಬೇಕು. ಹಾಗೆ ಈ ರೀತಿ ಒಂದು ಪ್ರೆಸ್ಸರ್ನ ಕೊಟ್ಟಿರ್ತಾರೆ. ಈ ಪ್ರೆಸ್ಸರಿಂದ ಹಣ್ಣನ್ನ ಪ್ರೆಸ್ ಮಾಡಿದಾಗ ಕೆಳಗಡೆ ಹೋಗಿ ಜ್ಯೂಸು ಸ್ಟೋರೇಜ್ ಆಗುತ್ತೆ. ಇದನ್ನು ಯಾವ ರೀತಿ ಯೂಸ್ ಮಾಡಿಕೊಂಡು ಜ್ಯೂಸ್ ಮಾಡೋದು ಅಂತ ನೀವು ಇಲ್ಲಿ ನೋಡ್ತಿರ್ಬೋದು. ಹಾಗೆ ಇದು ಟ್ರಾವೆಲ್ ಫ್ರೆಂಡ್ಲಿ ಆಗಿದೆ. ನಾವು ಎಲ್ಲಾದರೂ ಹೊರಗಡೆ ಟ್ರಾವೆಲ್ ಮಾಡಬೇಕಾದ್ರೆ ಇದನ್ನು ಕ್ಯಾರಿ ಮಾಡಿದ್ರೆ ಫ್ರೂಟ್ಸ್ ಇದ್ದರೆ ಇದರಿಂದ ನಾವು ಫ್ರೆಶ್ ಜ್ಯೂಸ್ನ ತಕ್ಷಣಕ್ಕೆ ಮಾಡ್ಕೊಂಡು ಕುಡಿಬೋದು. ಯಾವುದೇ ರೀತಿಯ ಮಿಕ್ಸರ್ ಗ್ರೈಂಡರ್ ಆಗಿರ್ಬೋದು, ಬ್ಲೆಂಡರ್ನ ಬಳಸದೆ ಈ ಜ್ಯೂಸರ್ನಿಂದ ಹೆಲ್ದಿಯಾಗಿರುವಂತಹ ಫ್ರೆಶ್ ಜ್ಯೂಸ್ನ ಮಾಡ್ಕೊಂಡು ಕುಡಿಬೋದು. ನೀವು ನೋಡ್ತಿರ್ಬೋದು ಈ ಜ್ಯೂಸರಿಂದ ಯಾವ ರೀತಿ ಜ್ಯೂಸ್ ರೆಡಿಯಾಗಿದೆ ಅಂತ. ಇದನ್ನು ಇವಾಗ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ. ಅಮ್ಮ ನನಗೆ ಯಾವಾಗ ಜ್ಯೂಸ್ ಕೊಡ್ತಾರೋ, ನಾನು ಯಾವಾಗ ಜ್ಯೂಸ್ ಕುಡಿತೀನೋ ಅಂತ ರಿಹಾನ್ ಕಾಯ್ಕೊಂಡು ಕೂತಿದ್ದಾನೆ. ಅವನಿಗೆ ಇವಾಗ ಜ್ಯೂಸ್ ಹೇಗಿದೆ ಅಂತ ಟೇಸ್ಟ್ ಮಾಡಕ್ಕೆ ಕೊಡೋಣ. ಹೆಂಗಿದೆ ಚಿನ್ನ? ಹೆಂಗಿದೆ ಜ್ಯೂಸು? ಚಿನ್ನ ಇಲ್ಲ, ಅಮ್ಮನ ನೋಡು ಬಿಡಲಿ. ಹೆಂಗಿದೆ ಜ್ಯೂಸು? ಸೂಪರ್ ಅಲ್ಲ? ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.